ನಾನು ಎಲ್ಲದನ್ನು ಡೈರೆಕ್ಟ್ ಆಗಿ ಬಾಯ್ ಬಿಟ್ಟೆ ಹೇಳ್ತೀನಿ, ಗೊತ್ತಾ? ಹೌದಾ? ಹಾಗಾದ್ರೆ ಬಾಯ್ ಬಿಟ್ಟು ಪ್ರೀತಿ ಹೇಳಿದ್ರೆ ಯಾವಾಗ್ಲಾದ್ರೂ? ಇದ್ರ ತಾನೆ ಹೇಳೋದು. ಸ್ವಲ್ಪನೂ ಇಲ್ವಾ? ಸ್ವಲ್ಪನೂ ಇಲ್ಲ, ಚೂರು ಇಲ್ಲ, ಪುಡಿನೂ ಇಲ್ಲ. ಹಾಗಾದ್ರೆ ಅಲ್ ಹೃದಯ ಅನ್ನೋದೇ ಇಲ್ಲ. ದಿನ ನಡೆಯೋ ದಾರಿಲಿ ಪಾದಕ್ ತಾಗೋ ಗರಿಕೆ ಹುಲ್ಲಿಗೂ ಒಂದ್ ಜೀವ ಇರುತ್ತೆ, ಒಂದ್ ಭಾವನೆ ಇರುತ್ತೆ. ಮುಟ್ಟಲಿ ಮೆಟ್ಟಲಿ ಆ ಪಾದ ನನ್ನೆಲ್ಲ ಸೋಕ್ಲಿ ಅಂತ ದಿನ ಕಾಯ್ತಾ ಇರುತ್ತೆ. ಆದ್ರೆ ಈ ಗೌರಿ, ಆ ಗೋರಿ ಸೇರಿ ಆ ಗೋರಿ ಸುತ್ತ ಬೆಳಿತಿರೋ ಗರಿಕೆ ಹುಲ್ಲು ಕೂಡ ಒಂಟಿತನಕ್ಕೆ ಕಣ್ಣೀರ್ ಹಾಕ್ಬೋದು. ಆದ್ರೆ ನಿಮ್ ಮನ್ಸಲ್ಲಿ ಕಣ್ಣೀರ್ ಬಿಡಿ, ಈ ಗೌರಿ ನೆನ್ಪು ಇರಲ್ಲ. ಯಾಕಂದ್ರೆ ಅಲ್ಲಿರೋದು ಕಲ್ಲ. ಬಿಡಿ, ಕಲ್ಲಿನ ಎದುರು ನಿಂತು ಎಷ್ಟೇ ಕಣ್ಣೀರ್ ಹಾಕಿದ್ರು ಆ ಕಣ್ಣೀರ್ ಕಲ್ಲಿಗ್ ತಾಗಿ ಕಣ್ಣೀರ್ ಆವಿ ಆಗತ್ತೆ ಹೊರತು ಕಲ್ ಯಾವತ್ತೂ ಕರ್ಗಲ್ಲ. ಏನೋ ಒಂದ್ ಚಾನ್ಸ್ ಸಿಕ್ಕಿದ್ರೆ ಭಾಷಣ ಮಾಡ್ತಾನೆ ಇರ್ತೀಯಲ್ವಾ ನೀನು? ಅಯ್ಯೋ ಬಿಡಿ ಸರ್, ದುಡ್ಡು ದುರಂಕಾರ ಬಿಟ್ಟು ಬೇರೆ ಏನಿದೆ ಅಂತ ನಿಮ್ ಹತ್ರ ಮಾತಾಡ್ಲಿ? ಏಯ್, ಓವರ್ ಆಗಿ ಮಾತಾಡ್ಬೇಡ. ಈ ದುಡ್ಡು ಯಾಕೆ ಅಂತ ಗೊತ್ತಾಯ್ತು ಬಿಡಿ. ನಿಮ್ ತಾಯಿ ನಾನ್ ನಿಮಗ್ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿ ಕರ್ತವ್ಯ ಮುಗಿಸಿದ್ರು. ನೀವು ಈ ದುಡ್ಡು ಎಷ್ಟು ಥ್ಯಾಂಕ್ಸ್ ಹೇಳಕ್ ಹೊರಟಿದ್ದೀರಾ? ಸುಳೇನು ತುರ್ಕೆ ಸ್ವಪ್ನ ಬಾಯಿ ಉಜ್ಕೊಂಡ್ ಬಂದಿದ್ದಾಳ. ನಾನ್ ಸ್ಟಾಪ್ ಆಗಿ ಪಟ 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 ಅಂತ ಮಾತಾಡ್ತಾನೆ ಇರ್ತಾಳಲ್ಲ. ನೆತ್ತಿಗೆ ಯಾಕೆ, ಜೋರಾಗಿ ಹೇಳಿ. ಅಂದ್ರೆ ಮನುಷ್ಯತೆಗ್ ಬೆಲೆ ಕಟ್ತಾ ಇದ್ದೀರಾ ಈಗ? ಅಯ್ಯೋ ತಾಯಿ, ನಿನ್ ತುರಂಕರಕ್ಕೆ ಬೆಲೆ ಕಟ್ಟಕ್ಕಾಗತ್ತ ನನ್ ಕೈಲಿ? ಸುಮ್ನೆ ಈ ದುಡ್ಡು ಲೆಕ್ಕ ಆಗ್ತಿದ್ದೆ ಅಷ್ಟೇ. ಹೌದಾ? ಲೆಕ್ಕ ಹಾಕ್ತಿದ್ದೀರಾ? ಯಾಕೆ ಕಡಿಮೆ ಆಗಿದ್ಯಾ? ಇಲ್ಲ ನಾನೇನಾದ್ರೂ ಅದ್ರಲ್ಲಿ ತಗೊಂಡೆ ಅಂತ ಅನುಮಾನನಾ? ಏಯ್, ಮೂತಿ ಗುದ್ದಿದ್ರೆ ಕೋತಿ ತರ ಆಗ್ಬಿಡ್ಬೇಕು. ಏನ್ ಅನ್ಕೊಂಡಿದ್ಯ ನನ್ ಬಗ್ಗೆ? ನಾನ್ ಸುಮ್ನೆ ಲೆಕ್ಕ ಆಗ್ತಾ ಇದೀನಿ ಅಷ್ಟೇ. ಅದು ತಪ್ಪಾ? ಲೆಕ್ಕ ಹಾಕಿದ್ರೆ ತಪ್ಪಲ್ಲ ಸರ್, ಆದ್ರೆ ಆ ಲೆಕ್ಕದಲ್ಲಿ ಜವಾಬ್ದಾರಿಗೆ ಮಾನವೀಯತೆಗೆ ಬೆಲೆ ಕಟ್ಟಿದ್ರೆ ನನ್ಗೆ ಇಷ್ಟ ಆಗಲ್ಲ. ಡೈರೆಕ್ಟ್ ಆಗಿ ದುಡ್ಡು ಕೊಡೋ ಎಲ್ಲಾ ದಾರಿನೂ ಮುಚ್ಚಾಕಿದ್ದಾಳೆ ಇವಳು. ಇವಳಿಗೆ ಇಂಡೈರೆಕ್ಟ್ ಆಗಿ ವಿಷಯ ಹೇಳ್ಬೇಕು, ಕೇಳಿಸ್ಕೊಳ್ಳೋ ತರ ಸುಮ್ನೆ ಫೋನ್ ನಾಟಕ ಮಾಡ್ತೀನಿ. ಹಲೋ ಚಿಕ್ಕಪ್ಪ, ಕೇಳಿಸ್ತಾ ಇದ್ಯಾ? ಅದು ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಚಿಕ್ಕಪ್ಪ, ಅದು ನನ್ನ ಹತ್ರ ದುಡ್ಡಿದೆ. ಕೇಳಿಸ್ತಾ ಇದೆ ಚಿಕ್ಕಪ್ಪ? ಹಲೋ, ನಾನ್ ಈ ದುಡ್ಡನ್ನ ನಮ್ ರೂಮ್ ಕಬೋರ್ಡ್ ಒಳಗೆ ಇಡ್ತಾ ಇದ್ದೀನಿ. ಯಾರ್ ಬೇಕಾರು ಯಾವಾಗ ಬೇಕಾರು ಹೆಂಗ್ ಬೇಕಾರು ಯೂಸ್ ಮಾಡ್ಕೋಬಹುದು. ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಚಿಕ್ಕಪ್ಪ. ತಪ್ಪೇ ಇಲ್ಲ ಚಿಕ್ಕಪ್ಪ, ಹೇಳ್ತಾ ಇರೋದು ನಿಮ್ಗೆನೆ. ಯಾರ್ ಬೇಕಾದ್ರೂ ತಗೋಬಹುದು. ಹಲೋ ಚಿಕ್ಕಪ್ಪ, ಕೇಳಿಸ್ತಾ ಇದ್ಯಾ? ಅದು ದುಡ್ಡು. ಕೇಳಿಸ್ತಾ ಇದೆ ಕಣಪ್ಪ, ದುಡ್ಡಿನ ವಿಷಯ ಮೆತ್ತಗ್ ಮಾತಾಡು. ಅಲ್ಲ ವಿವೇಕ್, ನಾನ್ ನಿನ್ ಕಣ್ಣು ಮುಂದೆನೆ ಇದೀನಿ, ನೀನ್ ಯಾವ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದೀಯಾ? ಅದು ಚಿಕ್ಕಪ್ಪ, ಅದು ದಾವಣಗೆರೆಯಲ್ಲಿರೋ ಬೇರೆ ಚಿಕ್ಕಪ್ಪ. ದಾವಣಗೆರೆ ಚಿಕ್ಕಪ್ಪನ? ದಾವಣಗೆರೆ ನನ್ಗೆ ಯಾವ ತಮ್ಮನ ಇಲ್ವಲ್ಲ? ಚಿಕ್ಕಪ್ಪ, ಚಿಕ್ಕಪ್ಪ, ನಿಮ್ಗೆ ಬರ್ತಾ ಬರ್ತಾ ಮರುವಿನ ಕೆಲೆ ಜಾಸ್ತಿ ಆಗ್ತಾ ಇದೆ. ಅದೇ ದಾವಣಗೆರೆ ಬೆಣ್ಣೆ ದೋಸೆ ಚಿಕ್ಕಪ್ಪ. ದಯವಿಟ್ಟು ಬಾದಾಮಿ ತಿನ್ನಿ ಚಿಕ್ಕಪ್ಪ, ನೆನ್ಪಿನ ಶಕ್ತಿ ಜಾಸ್ತಿ ಆಗುತ್ತೆ. ನಾನು ಹೊಡ್ತೀನಿ. ಅಯ್ಯೋ, ಬಾದಾಮಿ ತಿನ್ಬೇಕಾಗಿರೋದ್ ನಾನಂತೆ, ಕಬೋರ್ಡ್ ಅಲ್ಲಿ ಇಡ್ಬೇಕಾಗಿರೋ ದುಡ್ಡನ್ನ ಮಂಚದ ಮೇಲೆ ಇಟ್ಟೋಗ್ತಾ. ಅಮ್ಮ ಗೌರಿ, ಮೊದ್ಲು ನಿನ್ ಗಂಡನಿಗೆ ಬಾದಾಮಿ ಕೊಡ. ನಿಜಕ್ಕೂ ನನ್ ಕಷ್ಟಕ್ ಸಹಾಯ ಮಾಡಕ್ಕೆ ಅಂತ ಈ ದುಡ್ಡನ್ನ ಕೊಡಕ್ಕೆ ಇಷ್ಟೆಲ್ಲ ಅಡ್ಡದಾರಿಲಿ ನಾಟಕ ಮಾಡಿದ್ರ ಇವರು. ಪಾಪ, ಈ ಡಿಫೆಕ್ಟ್ ಪೀಸ್ಗೆ ನೇರವಾಗಿ ಪ್ರೀತಿ ತೋರ್ಸಕ್ಕೂ ಕಷ್ಟ, ಹೆಂಡತಿಗ್ ನೇರವಾಗಿ ದುಡ್ಡು ಕೊಡಕ್ಕೂ ಕಷ್ಟ. ವಾಟ್ ಅ ಫ್ಲಾಪ್ ಐಡಿಯಾ. ಕಬೋರ್ಡ್ ಅಲ್ಲಿ ದುಡ್ಡಿಟ್ರೆ ಆ ಸ್ವಾಭಿಮಾನಿ ಮುಟ್ತಾಳ. ನೆವರ್. ತಗೋ ಅಂತ ಡೈರೆಕ್ಟ್ ಆಗಿ ಅವಳ ಕೈ ಕ್ಯಾಶ್ ಕೊಡಕ್ಕೆ ನನ್ಗೂ ಕಷ್ಟ ಆಗ್ತಿದೆ. ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಈ ರೀತಿ ಅವಳ ಕೈ ಕ್ಯಾಶ್ ಕೊಟ್ರೆ ಅವಳ ಸೆಲ್ಫ್ ರೆಸ್ಪೆಕ್ಟ್ ಗೆ ಹರ್ಟ್ ಆಗುತ್ತೆ. ಅದು ಅವಳ ದೃಷ್ಟಿಲಿ ಭಿಕ್ಷೆ ಅನ್ಸುತ್ತೆ. ಅವಳು ಯಾರ ಮುಂದೆನೂ ಕೈ ಚಾಚ್ ನನ್ ಮುಂದೆನೂ ಕೂಡ. ಹೌದು, ಅವಳಿಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಅವಳ ಹೆಸರಲ್ಲಿ ಒಂದ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಅದ್ರಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ಅವಳು ಇಷ್ಟಕ್ಕೆ ಕಷ್ಟಕ್ಕೆ ಯಾರಂಗೂ ಇಲ್ದೆ ಫ್ರೀಯಾಗಿ ಬಳಸ್ಕೊಬಹುದು. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲಾನ್. ಹಲೋ ಸಂತೋಷ್, ಟುಮಾರೋ ಮಾರ್ನಿಂಗ್ ಫಸ್ಟ್ ಆಫ್ ಅಲ್ಲೇ ನಿಮ್ ಬ್ಯಾಂಕ್ ಸ್ಟಾಫ್ ನ ಯಾರನ್ನಾದ್ರೂ ಒಬ್ರನ್ನ ಮನೆ ಕಳಿಸಿ. ಯಾ ಮರಿಬೇಡಿ, ನಾಳೆ ಬೆಳಗ್ಗೆ ಅವ್ನು ಇಲ್ಲಿರ್ಬೇಕು. ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡಮ್ಮ. ಹಲೋ, ಏನೋ ಹೊಡದ್ ಬಿಟ್ರಾ? ಯೋ, ನೀವೆಲ್ಲ ಹುಡುಗುರ್ತಾನೆ. ಅವ್ನಿಗೆ ಹೊಡೆದ್ರೆ ಅವ್ನ್ ಮುಖ ಮೂತಿ ಜಜ್ಜೋಗ್ಬಿಡ್ಬೇಕು, ಆ ತರ ಹೊಡಿಬೇಕು. ಇರು ನಾನು ಬರ್ತೀನಿ. ಅವನಿಗೆ ಸುಮ್ನೆ ಬಿಡಬಾರ್ದು. ಏನೋ ನಿಂತ್ಕೊಳ, ನೀನೆಲ್ಲೂ ಹೋಗೋ ಹಾಗಿಲ್ಲ. ಬಾಯ್ ಮುಚ್ತೀಯಾ? ಒಂದ್ ಹೆಜ್ಜೆ ಹೊರಗಿಟ್ರೆ ಚರ್ಮ ಸುಲ್ದು ಬಿಡ್ತೀನಿ ಅಷ್ಟೇ. ಈಗಷ್ಟೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿದ್ಯಾ? ನೀನೊಂದ್ ಹುಡುಗಿ ಅನ್ನೋದನ್ನ ಮರಿಬೇಡ. ಇವಳನ್ನ ಕೊನೆ ಮಗಳು ಅಂತ ಮುದ್ದು ಮಾಡಿ ಗಂಡು ಮಗನ್ ತರ ಬೆಳೆಸಿದ್ವಲ್ಲ, ಅದೇ ನಮಗ್ ತಲೆನೋವಾಗಿದೆ. ನಾನು ತಲೆನೋವಾ? ಹಾಗಲ್ಲ ಚಿನ್ನು, ನೀನು ಹೋಗಿ ಹುಡುಗರುಗಳ ಜೊತೆ ಜಗಳ ಮಾಡ್ಕೊಂಡು ಬರ್ತಾ ಇದ್ರೆ ನಿನ್ಗೂ ಮದ್ವೆ ಆಗೋ ವಯಸ್ಸಾಯ್ತು. ಯಾವ ಹುಡುಗ ನಿನ್ ಮದ್ವೆ ಆಗಕ್ ಮುಂದೆ ಬರ್ತಾನಮ್ಮ? ಯಾರು ಬರೋದ್ ಬೇಡ, ನಾನ್ ಹೀಗೆ ಇದ್ಬಿಡ್ತೀನಿ. ನನ್ ಮದ್ವೆ ಆಗೋ ಗಂಟೆದೆ ಇರೋನು ಯಾವನೂ ಇಲ್ಲ. ಏಯ್, ಒಳಗ್ ಹೋಗೆ. ನಿನ್ ಮಾತು ನಡವಳಿಕೆ ಗಂಡಿನ ತರ ಇದೆ ಅನ್ಕೊಂಡು ಬೀಗ್ಬೇಡ. ನಿನಗೆ ಅಂತ ಒಂದು ಗಂಡು ಹುಟ್ಟಿರ್ತಾನೆ, ಅವನ್ ಜೊತೆ ನಿನ್ ಮದ್ವೆ ನಡೆಯುತ್ತೆ. ನಡಿ, ಹೊರಗಲ್ಲ ಒಳಗೆ ಅಂತ. ನಾವ್ ಈ ಪೊಲೀಸ್ ಸ್ಟೇಷನ್ ಗಲಾಟೆ ಗದ್ಲ ಅಂತ ಅನ್ಕೊಂಡು ನಮ್ ಗೌರಿಗೆ ಅವ್ರ ಅತ್ತೆ ಮನೇಲಿ ಬೈದಿದ್ದನ್ನ ಮರ್ತೇ ಬಿಟ್ವಲ್ಲೇ. ನಮ್ ಗೌರಿ ಮನಸ್ಸಿಗೆ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಏನಾದ್ರೂ ನೀನೊಂದ್ ಮಾತು ವಿಚಾರಿಸ್ದ? ಅಯ್ಯೋ, ಈ ಗಲಾಟೆಯಲ್ಲಿ ನಾನ್ ಮರ್ತೇ ಬಿಟ್ಟಿರಿ. ಈಗಲೇ ಫೋನ್ ಮಾಡ್ತೀನಿ. ನನ್ನನ್ನು ಯಾವುದರಿಂದಲೋ ಅಥವಾ ಯಾರಿಂದಲೋ ಅಲ್ಲ, ನನ್ನನ್ನು ನನ್ನಿಂದ ರಕ್ಷಿಸು. ಹಲೋ ಆಂಟಿ, ನಮಸ್ತೆ. ನಮಸ್ಕಾರ ಅಪ್ಪ.
ನನ್ ಮಗ್ಳಿಗ್ ಗೌರಿಗ್ ಸ್ವಲ್ಪ ಫೋನ್ ಕೊಡ್ತೀಯಾ? ಸರಿ ಆಂಟಿ, ಇವಾಗ ಅದಕ್ಕೆ ನಿಮ್ಗೆ ಫೋನು. ನಿಮ್ಮಮ್ಮ ಫೋನ್ ಮಾಡಿದ್ದಾರೆ. ಅಮ್ಮನ? ಹಾ, ಮಾತಾಡಿ. ಹಲೋ ಅಮ್ಮ, ಹೇಗಿದ್ಯಮ್ಮ? ಅಪ್ಪ, ಅತ್ತೆ, ಚಿನ್ನು ಎಲ್ಲ ಚೆನ್ನಾಗಿದ್ದಾರಾ? ಹೋ ಗೌರಿ, ನಾವ್ ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನಾನಿಂತ ಪ್ರಶ್ನೆ ಕೇಳ್ದಾಗ ಚೆನ್ನಾಗ್ ಸುಳ್ಳು ಹೇಳ್ತೀಯ. ಗೌರಿ, ನಿಮ್ ಮನೇಲಿ ನಿಮ್ಮತ್ತೆ ನಿನ್ನ ನಿಲ್ಸಿ ಬೈತಾ ಇದ್ರಲ್ವಾ, ನಿನ್ ಜವಾಬ್ದಾರಿ ಬಗ್ಗೆ ಅಷ್ಟೆಲ್ಲ ಬೈಸ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಗ್ ಹೇಳ್ತಿದ್ಯಾ ಮಗಳೇ? ಇದೆಲ್ಲ ನಿಂಗೆ ಗೊತ್ತಾಯ್ತು? ಯಾರಾದ್ರೂ ಫೋನ್ ಮಾಡಿದ್ರಾ? ಹೆತ್ತ ಕರಳಿಗೆ ಮಗಳ ನೋವು ಗೊತ್ತಾಗಲ್ವಾ? ಜಗಳ ಆಗಿದ್ದು? ಅಯ್ಯೋ, ನೀನ್ ಅನ್ಕೊಂಡಾಗೆ ಯಾವ್ದೇ ದೊಡ್ಡ ಗಲಾಟೆ ಆಗಿಲ್ಲ ಅಮ್ಮ. ಬರೀ ಕುಟುಂಬದ ಒಳಗಡೆ ನಡೆಯೋ ಸಣ್ಣ ಪುಟ್ಟ ಮಾತುಗಳಷ್ಟೇ. ಅದ್ರ ಬಗ್ಗೆ ನೀನ್ ಯೋಚನೆ ಬಿಡು. ಅಲ್ಲ ಗೌರಿ, ಅತ್ತೆ ಬೈದಿದ್ದು ನಿಜ, ಆದ್ರೆ ನನ್ ಗಂಡ ನನ್ ಪರವಾಗಿ ನಿಂತು ಅತ್ತೆನ ಸುಮ್ನಾಕ್ಸಿದ್ದು ನಿಜ. ಈಗ ಅದ್ರ ಬಗ್ಗೆ ಯಾಕೆ ಮಾತು? ನಾನ್ ಇಲ್ಲಿ ಸಂತೋಷವಾಗೇ ಇದ್ದೀನಿ. ಅಮ್ಮ, ಒಂದು ಮಾತ್ ನೆನ್ಪಿಟ್ಕೊ. ಅವ್ರ ಮನೆಯಿಂದ ಅತ್ತೆ ಮನೇಲಿರೋ ಹೆಣ್ಮಗ್ಳಿಗೆ ಕಾಲ್ ಮಾಡಿದಾಗ, ಮಗಳೇ ಊಟ ಮಾಡಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಹಬ್ಬಕ್ಕೆ ತವ್ರಿಗೆ ಬರ್ತೀಯಾ ಇಲ್ವಾ, ಇಷ್ಟನ್ ಮಾತ್ರ ಕೇಳಿ ಪ್ರೀತಿಯಿಂದ ಮುಗಿಸ್ಬಿಡ್ಬೇಕಮ್ಮ. ಅದ್ ಬಿಟ್ಟು ಗಂಡನ್ ಮನೆ ಹೊಸ್ತಿಲ್ ಒಳಗಡೆ ನಡೆಯೋ ವಿಷಯದಲ್ಲಿ, ಅತ್ತೆ ಮಾವ ಜಗಳದಲ್ಲಿ ತವ್ರ ಮನೆಯವರು ಯಾವತ್ತೂ ಮೂಗ್ ತೋರ್ಸ್ಬಾರ್ದು. ಅದು ಮಗಳ ಬದುಕಿಗೆ ಒಳ್ಳೇದಲ್ಲ ಅಲ್ವಾ? ನೀನ್ ಹೇಳಿದ್ದು 100ಕ್ಕೆ 100 ನಿಜ ಗೌರಿ. ಆದ್ರೆ ಆ ಮನೇಲಿ ಮೋನಿಕಾ ಇದ್ದಾಳಲ್ವಾ, ಅವಳ ಬುದ್ಧಿ ಮತ್ತು ಸ್ವಭಾವ ನಿನಗ್ ಚೆನ್ನಾಗ್ ಗೊತ್ತು. ಸ್ವಲ್ಪ ನೋಡ್ಕೋ. ಅವಳ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಮ್ಮ. ಎಲ್ಲಾನು ನಿಭಾಯಿಸೋ ಶಕ್ತಿ ನನಗಿದೆ. ಅಪ್ಪಾಚಿನನ್ನ ಕೇಳ್ದೆ ಅಂತ ಹೇಳು. ಹಾ, ಹೇಳ್ತೀನಿ. ಹೇಗಿದ್ದಾಳಂತೆ? ಏನು ತೊಂದ್ರೆ ಇಲ್ವಂತೆ, ಆರಾಮಾಗಿದ್ದಾಳೆ ನಮ್ಮ ಮಗಳು. ಅವಳು ತೊಂದ್ರೆ ಆಗ್ತಾ ಇದ್ರು, ನನ್ ತೊಂದ್ರೆ ಆಗ್ತಾ ಇದೆ ಅಂತ ಹೇಳುವಂತ ಹುಡುಗಿನ ಅವಳು. ಅವಳಿಗೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ತಡ್ಕೊಂಡು ಬೇರೆಯವ್ರಿಗೆ ಒಂದ್ ಸ್ವಲ್ಪನೂ ಕಷ್ಟ ಆಗಬಾರ್ದು ಅನ್ನೋ ಮನಸ್ಥಿತಿ. ಗೌರಿ ಗೊಂಬೆ ಇದ್ದ ಯಾವಾಗ್ಲೂ ನಗ್ತಾನೆ. ಏನೋ ಕಾಗ್ದ? ಇದ್ ಬರೀ ಕಾಗ್ದ ಅಲ್ಲ, ಕವಿತೆ. ಕವಿತೆ ಕೂಡ ಕಾಗದದ ಮೇಲೆ ತಾನೇ ಬರೆಯೋದು? ಕವಿತೆನ ಬರೀ ಕಾಗದದ ಮೇಲೆ ಬರಿಬೇಕು ಅಂತ ಇಲ್ಲ ಸರ್, ಎದೆ ಮೇಲೂ ಬರಿಬಹುದು. ಆದ್ರೆ ಕೆಲವ್ರು ಕಲ್ಲೆದೆ ಮೇಲೆ ಬರೆದ್ರೆ ಅದ್ ಬರೀ ಪಾಚಿ ಕಟ್ಟುತ್ತೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಎದೆ ಮೇಲೆ ಕವಿತೆ ಬರೆಯೋಕೆ ಅರ್ಹತೆ ಬೇಕು, ಗೊತ್ತಾ? ಎದೆಗ ಕವಿತೆಗ? ತಿಂಡಲ್ಲ ಅಲ್ಲ ಸರ್, ಬಂಡಲು. ಆ ಬಂಡಲ್ ಕವಿತೆ ಬರೆಯೋಕೆ ಮನೇನ್ ಆಲ್ರೆಡಿ ಶ್ಯಾಮ್ ಇದಾನಲ್ಲ, ಸಾಕಲ್ವಾ? ನಿನ್ನ 100 ಅವತಾರಗಳ ಜೊತೆಗೆ ಈ ಕವಿತೆ ಬೇರೆ ಬೇಕಿತ್ತಾ? ಕವಿತೆ ಬರೆಯಕ್ಕೆ ಭಾವನೆ ಹುಟ್ಟಬೇಕು ಸರ್. ಕಳ್ ಮನ್ಸಿರೋ ಕಲ್ ಮನುಷ್ಯನ್ ಮುಂದೆ ಕೂತು ಎಷ್ಟೇ ಡ್ರಿಲ್ ಮಾಡಿದ್ರು ಭಾವನೆ ಹುಟ್ಟುತ್ತಾ ಹೇಳಿ? ಇಷ್ಟಕ್ಕೂ ಈ ಕವಿತೆ ಬರ್ದಿದ್ದು ನಾನಲ್ಲ, ಶ್ಯಾಮ್ ಅವ್ರು. ನನಗೆ ಇಷ್ಟ ಆಯ್ತು ಅಂತ ಕೇಳಿ ಇಸ್ಕೊಂಡ್ ಬಂದೆ. ಹಾ, ನೋಡು, ಮೊದ್ಲು ಓದೋ ಹುಚ್ಚು ಬರುತ್ತೆ, ಆಮೇಲೆ ಅದನ್ನ ಬರೆಯೋ ಹುಚ್ಚು ಶುರುವಾಗುತ್ತೆ, ಅದಾದ್ಮೇಲೆ ಅದನ್ನ ಹೇಳ್ತಾ ಹೇಳ್ತಾ ಸುತ್ತಮುತ್ತ ಇರೋರಿಗೆ ಹುಚ್ಚಿಡ್ಸೋ ಹುಚ್ಚು ಶುರು ಆಗುತ್ತೆ. ಅದು ಹುಚ್ಚಲ್ಲ ಸರ್, ಆ ಕವಿತೆನ ಅರ್ಥ ಮಾಡ್ಕೊಳ್ಳೋ ರಸ ಹೃದಯ ಇರ್ಬೇಕು. ಏಯ್ ಅಂದ್ರೆ ನನಗೇನೆ ರಸ ಹೃದಯ ಇಲ್ವಾ? ಇದ್ದಿದ್ರೆ ಒಂದ್ಸಲನಾದ್ರೂ ನಿಮ್ ತಮ್ಮ ಶ್ಯಾಮ್ ಅವ್ರ ಕವನ ಕೇಳ್ತಿದ್ರಿ ತಾನೆ? ಅವನ್ ಅಷ್ಟ್ ಚೆನ್ನಾಗ್ ಬರೀತಾನೇನೋ ನಂಬಿಕೆ ನನಗಿಲ್ಲ. ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಬಿಡಿ, ಅವ್ರವ್ರ ಅಭಿಪ್ರಾಯ ಅವ್ರವ್ರದ್ದು. ಸದ್ಯ ಆ ಬುದ್ಧಿ ಆದ್ರೂ ಇದ್ಯಲ್ಲ ನಿಂಗೆ. ಸರ್, ಒಂದ್ ವಿಚಾರ. ತಲೆ ತಿನ್ನೋ ವಿಚಾರ ಆದ್ರೆ ದಯವಿಟ್ಟು ಬೇಡ. ಅದು ನನಗ್ ಸ್ವಲ್ಪ ದುಡ್ಡು ಬೇಕಿತ್ತು. ನನ್ ಬಾಯಿ ನೋವು ಬರೋ ತರ ಬಡ್ಕೊಂಡೆ ತಾನೆ. ವಾರ್ಡ್ರೋಬ್ ಅಲ್ಲಿ ದುಡ್ಡಿದೆ, ಎಷ್ಟ್ ಬೇಕಾದ್ರು ಯಾರ್ ಬೇಕಾದ್ರೂ ತಗೋಬಹುದು ಅಂತ ಮತ್ತ್ಯಾಕೆ ಹೇಳ್ತಾ ಇದ್ಯಾ? ಕೇಳಿ ತಗೊಳ್ಳೋದು ಮರ್ಯಾದೆ ಸರ್. ಅದೇ ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಎಷ್ಟ್ ಬೇಕಾದ್ರೂ ತಗೋ, ಹೇಗ್ ಬೇಕಾದ್ರೂ ಖರ್ಚು ಮಾಡು, ಐ ಡೋಂಟ್ ಕೇರ್. ದುಡ್ಡಲ್ಲಿ ನೀವು ತುಂಬಾ ಧಾರಾಳಿ ಬಿಡಿ ಸರ್. ಈ ವಿವೇಕ್ ಎಲ್ಲಾದ್ರಲ್ಲೂ ಧಾರಾಳಿ. ಹೌದಾ? ಪ್ರೀತಿಲೂ ಧಾರಾಳಿನಾ? ಮತ್ತೆ ಅಲ್ಗೆ ಬಂದ್ಯಾ ನೀನು? ಬರೋದಿಕ್ ನಾನೆಲ್ಲ ಹೋಗಿದ್ದೆ ಸರ್, ಇಲ್ಲೇ ಇದೀನಲ್ವಾ. ಎಲ್ಲಾದರೂ ಇರು, ನನ್ ತಲೆ ತಿನ್ನೋದಿಲ್ಲ. ನಿನ್ನ ಪ್ರೇಮದ ಅಮಲಿನಲ್ಲಿ ತೇಲಾಡುತ್ತಿರುವೆ ನಾನು. ಹೇಳಪ್ಪ, ಮುಳುಗಕ್ ಹೋಗ್ಬೇಡ. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಚಿಕ್ಕಪ್ಪ, ನಾನೇ ಅವ್ರನ್ನ ಕರ್ಸಿದ್ದು. ಇವರು ಬ್ಯಾಂಕ್ ಎಂಪ್ಲಾಯಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪುಣ್ಯವತಿಗಾಗಿ ಒಂದ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಣ ಅಂತ ಇವ್ರನ್ನ ಕರ್ಸಿದ್ರೆ ಅವಳು ಪತ್ತೇನೆ ಇಲ್ವಲ್ಲ ಇಲ್ಲಿ? ಬ್ಯಾಂಕ್ ಅವ್ರು ಯಾಕೋ ಇಲ್ಲಿಗೆ ಬಂದಿದ್ದಾರೆ? ಇವ್ರ ಜೊತೆ ನಮ್ಗೆ ಏನಾದ್ರು ಕೆಲ್ಸ ಇದೆಯಾ? ಅದು ಅಕೌಂಟ್ ಓಪನ್ ಮಾಡ್ಸೋಣ ಅಂತ. ಯಾರಿಗಪ್ಪ? ಅದ್ ಮನೇಲಿ ಎಲ್ರಿಗುನಾ? ನನಗೆ ಆಲ್ರೆಡಿ 4-5 ಅಕೌಂಟ್ ಇದೆಯಲ್ಲ. ಅನಿಕೇತ್, ಎಲ್ಲ ಅಕೌಂಟ್ಸು ಎಲ್ರಿಗಿಂತ ನಿಂಗೆ ಸ್ವಲ್ಪ ಜಾಸ್ತಿನೇ ಬಿಡು. ಶ್ಯಾಮ್, ಇವಾಗ ಈ ಮಾತ್ ಬೇಕಿತ್ತಾ? ಅಕೌಂಟ್ ಬಗ್ಗೆ ಹೇಳಿದ್ರೆ ನಿನ್ಗೆ ಯಾಕೆ ಸಿಟ್ಟು ಬರುತ್ತೆ ಚಂಚಲ? ಅಲ್ಲಮ್ಮ, ಬಂದವ್ರನ್ನ ಸುಮ್ನೆ ಕೂರ್ಸಿ ನೀವೇ ಮಾತಾಡ್ತಾ ಇದ್ರಲ್ಲ. ಹೇಳಪ್ಪ, ಏನ್ ವಿಷಯ? ನಮ್ಮಲ್ಲಿ ಪ್ರೀಮಿಯಂ ವೆಲ್ತ್ ಅಕೌಂಟ್ ಓಪನ್ ಮಾಡಿದ್ರೆ ಲೈಫ್ ಟೈಮ್ ಜೀರೋ ಬ್ಯಾಲೆನ್ಸ್ ಮೇಂಟೈನ್, ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಅಂಡ್ ಹೈ ವ್ಯಾಲ್ಯೂ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ನಿಮ್ದು ಆಧಾರ್ ಪ್ಯಾನ್ ಇದ್ರೆ ಸಾಕು, 5 ನಿಮಿಷದಲ್ಲಿ EKYC ಮುಗಿಸಿ ಅಕೌಂಟ್ ಆಕ್ಟಿವೇಟ್ ಮಾಡ್ತೀವಿ. ನಿಮ್ಮ ಆಫರ್ ಏನೋ ಚೆನ್ನಾಗಿದೆ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ನಮ್ದೊಂದು ಬೇಡಿಕೆ ಇದೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮ್ಮ ಅಕೌಂಟ್ಗೆ ನಿಮ್ ಬ್ಯಾಂಕ್ ಅವರೇ 2 ಲಕ್ಷ ಹಾಕೋದಾದ್ರೆ ನಮ್ದು ಅಕೌಂಟ್ ಓಪನ್ ಮಾಡ್ಬಿಡಪ್ಪ. ಆದ್ರೂ ಸಡನ್ ಆಗಿ ಅಕೌಂಟ್ ಓಪನ್ ಮಾಡೋ ಪ್ರೋಗ್ರಾಮ್ ಯಾಕೆ ವಿವೆ? ಅದು ಎಲ್ರಿಗೂ ಅಂತೆ. ಎಲ್ಲರ ಕೇರ್ ಆಫ್ ಅಡ್ರೆಸ್ ಅಲ್ಲಿ ಯಾರೋ ಒಬ್ರಿಗೆ
ಪರ್ಮನೆಂಟ್ ಅಡ್ರೆಸ್ ಮಾಡೋ ಪ್ಲಾನ್ ತರ ಇಲ್ವಾ ಇದು? ಏನು ಎಲ್ರು ಹಾಗ್ ನೋಡ್ತಾ ಇದ್ದೀರಾ? ಅಂದ್ರೆ ನಾನ್ ಬರೀ ಪುಣ್ಯವತಿಗ್ ಮಾತ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಸಕ್ಕೆ ಇವ್ರನ್ನ ಕರ್ಸಿದೀನಿ ಅನ್ಕೊಂಡ್ರಾ? ಇಲ್ಲಿ ತನಕ ತಿಳ್ಕೊಂಡಿರ್ಲಿಲ್ಲ ವಿವೇಕ್, ಇವಾಗ ಪಕ್ಕ ತಿಳ್ಕೊಂಡ್ವಿ ಬಿಡು. ವಾವ್ ಅಣ್ಣ, ಗುಟ್ಟೊಂದು ರಟ್ಟಾಯಿತು, ಪ್ರೀತಿಯ ಖಾತೆ ತೆರೆಯಿತು. ಹಾಗಂತ ನಾನೊಂದ್ ಕವನನೇ ಬರಿಬೋದಲ್ಲ ಅಣ್ಣ. ಅಕೌಂಟ್ ಓಪನ್ ಆಗಿರ ಆಮೇಲೆ ಬರೀವೆ. ಸುಮ್ನೆ ಇವಾಗ ಎಲ್ಲರೂ ಡೀಟೇಲ್ಸ್ ಹೇಳಿ ಫಾರ್ಮ್ ಫಿಲ್ ಮಾಡಿಸಿ. ಅತ್ತೆಯಿಂದನೇ ಶುರುವಾಗಿ ನೀವೆಲ್ಲ ಇರುವಾಗ ನನಗೆ ಯಾಕೆ ಬೇಕು ಬ್ಯಾಂಕ್ ಅಕೌಂಟ್? ನಿಮ್ಮ ಹೆಸರು? ಶಾರದಾ. ಗಂಡನ ಹೆಸರು? ನಾನು ಹೇಳಲ್ಲಪ್ಪ. ಅತ್ತೆ ಹೇಳಲ್ಲ ಅಂದ್ರೆ ಹೇಗೆ? ಪರವಾಗಿಲ್ಲ ಹೇಳಿ. ನೀನ್ ಏನೇ ಹೇಳಿದ್ರು ನನ್ನ ಹೆಸರನ್ನ ಅವಳು ಹೇಳು. ನನ್ನ ಪೂರ್ತಿ ಹೆಸರು ದೀನಬಂಧು ಸೋಮಶೇಖರ ಮೂರ್ತಿ. ನಾನೇ ದೀನಬಂಧು ಸೋಮಶೇಖರ್ ಮೂರ್ತಿ. ಇರಪ್ಪ ವಿವೇಕ್, ಹೋಗ್ ನೀನ್ ಹೆಂಡತಿನ ಕರ್ಕೊಂಡ್ ಬರ್ತೀನಿ. ಇವಳನ್ನ ಬ್ಯಾಂಕಿಗೆ ಕರ್ಕೊಂಡೋಗಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಇಷ್ಟು ತೊಂದ್ರೆ ಇರ್ತಾ ಇರ್ಲಿಲ್ವಲ್ಲಪ್ಪ. ಸರ್. ಏನು ಆಲ್ಮೋಸ್ಟ್ ಎಲ್ಲರದ್ದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಆದ್ರೆ ಈಗ ನನ್ನ ಹತ್ರ ಒಂದೇ ಒಂದು ಫಿಸಿಕಲ್ ಅಪ್ಲಿಕೇಶನ್ ಬ್ಯಾಲೆನ್ಸ್ ಇದೆ. ಇನ್ಯಾರಾದ್ರೂ ಪೆಂಡಿಂಗ್ ಇದಾರಾ ಸರ್? ಬಾಕಿ ಇರೋರ್ದೆಲ್ಲ ಆನ್ಲೈನ್ ಅಲ್ಲೇ ಮಾಡಿಸ್ಬೋದಲ್ವಾ? ಸಾರಿ ಸರ್, ಇವತ್ ಬೆಳಗ್ಗೆಯಿಂದ ಬ್ಯಾಂಕ್ ಸರ್ವರ್ ಡೌನ್ ಇದೆ. ಆನ್ಲೈನ್ ಪೋರ್ಟಲ್ ಕೂಡ ವರ್ಕ್ ಆಗ್ತಾ ಇಲ್ಲ ಸರ್. ಅಲ್ರಿ ಬ್ಯಾಂಕ್ನವ್ರೆ, ಒಂದೇ ಒಂದು ಅಪ್ಲಿಕೇಶನ್ ಇದೆ ಅಂತೀರಾ, ಆದ್ರೆ ನಮ್ಮ ಮನೇಲಿ ಇಬ್ರು ಸೊಸೆಂದ್ರು ಇದಾರಲ್ಲ, ಏನ್ ಮಾಡೋದು? ಈಗ ನನ್ ಪುಣ್ಯವತಿ ಹೆಸರು ಹೇಳಿದ್ರೆ ಎಲ್ರು ಆಡ್ಕೊಂಡ್ ನಗ್ತಾರ ಅಷ್ಟೇ. ಅದ್ರ ಏನ್ ಡೌಟು? ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು ನಮ್ ವಿವೇಕು ಗೌರಿಗೋಸ್ಕರ ತಾನೇ. ಈ ಅಕೌಂಟ್ ನಮ್ ಗೌರಿದೆ. ಹಾಗಂತ ಒಬ್ರಿಗೆ ಅಕೌಂಟ್ ಓಪನ್ ಮಾಡಿ ಇನ್ನೊಬ್ರಿಗೆ ಮಾಡ್ಲಿಲ್ಲ ಅಂತ ಅಂದ್ರೆ ತಾರತಮ್ಯ ಮಾಡ್ದಾಗಲ್ವಮ್ಮ. ಏನ್ ಮಾಡೋದು ಸರ್? ಅಯ್ಯೋ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ಪರವಾಗಿಲ್ಲ, ಅಕೌಂಟ್ ಅಕ್ಕನ ಹೆಸರಲ್ಲೇ ಮಾಡ್ಸಿ. ಹೇಗೂ ಬ್ಯಾಂಕ್ ಅಲ್ಲಿ ಇಡುವಷ್ಟು ನನ್ನ ಹತ್ರ ದುಡ್ಡಿಲ್ಲ ಅಲ್ವಾ? ಹೌದೌದು, ಗೌರಿ ಹೇಳ್ತಿರೋದೇ ಕರೆಕ್ಟ್. ನೀವ್ ನನ್ ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ. ಎಲ್ಲಿಂದ ಗಂಟು ಬಿದ್ಲಿ ಮಹಾತಾಯಿ ನನ್ಗೆ. ಅವತ್ತು ಹಾಸ್ಪಿಟಲ್ ಅಲ್ಲಿ ದುಡ್ಡಿಲ್ದೆ ಅದೆಷ್ಟು ಕಷ್ಟಪಟ್ಲು. ಮುಂದೆ ಅವಳಿಗಿಂತ ಕಷ್ಟ ಬರ್ಬಾರ್ದು ಅಂತ ನಾನ್ ಪರ್ದಾಡ್ತಾ ಇದ್ದೀನಿ. ಈ ಮಂಗನ್ ಗೊತ್ತಾಗ್ತಾ ಇಲ್ವಲ್ಲ. ಏನಮ್ಮ ತ್ಯಾಗಮಯಿ, ಈ ಅಕೌಂಟ್ ಓಪನ್ ಮಾಡ್ಸೋ ನಾಟಕ ಆಡ್ತಾ ಇರೋದು ನಿನ್ ಗಂಡ ನಿನ್ಗೋಸ್ಕರನೇ ತಾಯಿ. ನೀನ್ ನೋಡಿದ್ರೆ ಬೇಡ ಅಂತ ಇದೆಯಲ್ಲ. ಮೋನಿಕಂಗೆ ಅಕೌಂಟ್ ಬೇಕಾದ್ರೆ ಅನಿಕೇತ್ ಬ್ಯಾಂಕ್ಗೆ ಕರ್ಕೊಂಡೋಗಿ ಮಾಡಿಸ್ತಾನೆ. ನೀನ್ ಫಾರಂ ನ ಫಿಲ್ ಮಾಡು. ದೊಡ್ಡವ್ರ ಮತ್ತಿಗೆ ಬೆಲೆ ಕೊಡ್ಬೇಕು ಪುಣ್ಯವತಿ. ಸುಮ್ನೆ ನೀನ್ ಡೀಟೇಲ್ಸ್ ಹೇಳು. ಎಲ್ರು ಹೇಳ್ತಾನೆ ಇದಾರೆ, ನೀನ್ ಕೇಳ್ತಾನೆ ಇಲ್ವಾ? ಎಲ್ರು ಎಲ್ಲಪ್ಪ ಹೇಳ್ತಾ ಇದಾರೆ, ನಿಮ್ ಚಿಕ್ಕಮ್ಮ ಅಷ್ಟೇ ತಾನೇ ಹೇಳಿದ್ದು. ಮಹಾಸ್ವಾಮಿಗಳೇ ಸುಮ್ನಿರ್ತೀರಾ? ಪುಣ್ಯವತಿ ಹೇಳು. ಪುಣ್ಯವತಿ ಮ್ಯಾಮ್, ನಿಮ್ ಗಂಡನ ಹೆಸರು? ಅಯ್ಯೋ ಸರ್, ಅವಳ ಗಂಡನ ಹೆಸರು ವಿವೇಕ್, ಆದ್ರೆ ಅವಳ ಹೆಸರು ಪುಣ್ಯವತಿ ಅಲ್ಲ. ಮತ್ತೆ ಸರ್, ಪುಣ್ಯವತಿ ಅಂತಾನೆ ಕರಿತಾ ಇದ್ದಾರೆ. ಗಂಡ ಪ್ರೀತಿಯಿಂದ ಹೆಂಡತಿನ ಕರೆಯೋ ಹೆಸರನ್ನೆಲ್ಲ ಅಪ್ಲಿಕೇಶನ್ ಅಲ್ಲಿ ಬರೆಯಕ್ಕಾಗತ್ತಾ ಸರ್? ನಿನ್ ಹೆಸರು ನಿನ್ ಗಂಡನ ಹೆಸರು ಎಲ್ಲ ಹೇಳಮ್ಮ ಗೌರಿ. ನನ್ನ ಹೆಸರು ಗೌರಿ. ಗಂಡನ ಹೆಸರು? ಅಯ್ಯೋ, ನನ್ ಮೊಮ್ಮಗಳಿಗೆ ಗಂಡನ ಹೆಸರು ಹೇಳೋದಕ್ಕೆ ನನ್ನ ಹಾಗೆ ನಾಚಿಕೆ. ಅವನ ಹೆಸರು ವಿವೇಕ್. ಫೈನ್ ಮೇಡಮ್. ಅಕೌಂಟ್ ಆಕ್ಟಿವೇಶನ್ ಮತ್ತೆ OTP ವೆರಿಫಿಕೇಶನ್ ಗೆ ನಿಮ್ ಮೊಬೈಲ್ ನಂಬರ್ ಹೇಳಿ. ಕೇಳಿದಲ್ಲಿ ಇಲ್ಲ. ನನ್ಗೆ ಬೇರೆ ಫೋನ್ ನಂಬರು, ನನ್ ಗಂಡನ ನಂಬರೇ ನನ್ನ ನಂಬರ್ ಕೂಡ. ಅದನ್ನೇ ಬರ್ಕೊಳ್ಳಿ. ಈ ಕಾರ್ಪೊರೇಟ್ ಕಾಲದಲ್ಲೂ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ನಿಮ್ಮಂತ ಹೆಂಡ್ತೀರ್ ಇರ್ತಾರ. ಮೊಬೈಲ್ ಇಲ್ಲ ಅಂದ್ರೆ ಯುದ್ಧ ಮಾಡೋ ಕಾಲದಲ್ಲಿ ಮೊಬೈಲೇ ಬೇಡ ಅನ್ನೋದಿದೆಯಲ್ಲ, ಗ್ರೇಟ್. ಅದ್ರಲ್ಲೂ ಗಂಡನ್ ಫೋನೇ ಸಾಕು ಅನ್ನೋದಿದೆಯಲ್ಲ, ನೀವು ಗ್ರೇಟ್ ಮೇಡಮ್. ದಂಪತಿಗಳಂದ್ರೆ ನೀವೇ ನೋಡಿ. ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಒಂದ್ ಕೆಲ್ಸ ಮಾಡಿ ಮೊದ್ಲು ನಾನ್ ಮೇಲಿರೋ ಸಿಟ್ಟಿಗೆ ನನ್ನ ಸಾಯಿಸೋ ಪ್ಲಾನ್ ಮಾಡ್ತಾ ಇದ್ಯಾ? ನಿಮ್ಮನ್ ಪ್ರೀತಿಸ್ತಾ ಆ ಪ್ರೀತಿಯಲ್ಲಿ ಸತ್ತೋಗೋ ಅಷ್ಟು ಸಿಟ್ಟಿರೋ ಸೈಡು. ನಾನ್ ಬದುಕಿಗೆ ಬಂದಿರೋ ಮಹಾ ಸಂಕಟಕ್ಕೆ ಒಂದು ಸೆಂಡ್ ಆಫ್ ಕೊಡೋ ಅವಕಾಶ ಸಿಗುತ್ತೆ ಅಂದ್ರೆ ಯಾರ್ ಬೇಡ ಅಂತಾರೆ? ಕಮಾನ್ ಹೇಳು. ನಿಮ್ಮನ್ನೇ ನೋಡ್ತಾ ನನ್ ಪ್ರಾಣ ಹೋಗ್ಬೇಕು. ಸಾಯಿಸ್ಕೊಡ್ತೀರಾ? ತಕ್ಷಣದಲ್ಲಿ ಸಾಯೋದೇ ನನ್ ಪುಣ್ಯ. ಧೈರ್ಯ ನನ್ಗಿದೆ, ಸಾಯಿಸೋ ಧೈರ್ಯ ನಿಮ್ಗಿದ್ಯಾ?